ಹಲೋ, ಎಲ್ಲರಿಗೂ ನಮಸ್ತೆ. ಸ್ಮಿತಾ ರವೀಂದ್ರ ಚಾನಲ್ ಕಡೆಯಿಂದ ನಿಮಗೆ ಸ್ವಾಗತ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಹೆಲ್ತಿ, ಟೇಸ್ಟಿ, ಸುಲಭವಾಗಿ ಮಾಡಬಹುದಾದ ಗೋಧಿ ಹಿಟ್ಟು ಹಾಗೂ ರಾಗಿ ಹಿಟ್ಟಿನ ದೋಸೆ ಕಾಂಬಿನೇಷನ್ ಆಗಿರುವ ಬೆಳ್ಳುಳ್ಳಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟು ಒಂದು ಪಾತ್ರದಲ್ಲಿ 2 ಕಪ್ಪು ಗೋಧಿ ಹಿಟ್ಟು ತಗೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, 2 ಕಪ್ಪಿನ ಗೋಧಿ ಹಿಟ್ಟು ತಗೊಂಡಿದ್ದೀನಿ. 1 ಕಪ್ಪು ರಾಗಿ ಹಿಟ್ಟು ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೋಬೇಕು. ಈ ಥರ ಮಿಕ್ಸ್ ಮಾಡ್ಕೋಬೇಕು, ಸ್ವಲ್ಪನೇ ನೀರು ಹಾಕಿ. ಈ ಥರ ಇರಬೇಕು. ಜಾಸ್ತಿ ದಪ್ಪನೂ ಇರಬಾರ್ದು ಫ್ರೆಂಡ್ಸು, ಜಾಸ್ತಿ ನೀರಾಗಿ ಇರಬಾರ್ದು, ಮೀಡಿಯಮ್ ಇದರಲ್ಲಿ ಇರಬೇಕು. ನೋಡಿ, ಈ ಥರ ಇರಬೇಕು. ಇದನ್ನು ತೆಗೆದು ನಾನು ಇವಾಗ ಸೈಡಲ್ಲಿ ಇಟ್ಟಿರ್ತೀನಿ. ಒಂದು 10-15 ನಿಮಿಷ ಸೈಡಲ್ಲಿ ಇಟ್ಟಿರಬೇಕು. ಇವಾಗ ಒಂದು ಪಾತ್ರೆಯಲ್ಲಿ ಬ್ಯಾಡಗೆ ಮೆಣಸು, ಒಂದು 10-15 ಬ್ಯಾಡಗೆ ಮೆಣಸು ತೊಗೊಂಡಿದ್ದೀನಿ. ಅದನ್ನು ಸಣ್ಣ ಉರಿಯಲ್ಲಿ ಹುರ್ಕೋಬೇಕು. ಈ ಥರ ಸಣ್ಣ ಉರಿಯಲ್ಲಿ ಹುರ್ಕೊಳ್ಳಿ. ಆಮೇಲೆ 1 ಸ್ಪೂನು ಕಾಳುಮೆಣಸು, ಮೆಣಸಿನ ಕಾಳು, ಹಾಗೆ 1 ದೊಡ್ಡ ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಆಮೇಲೆ ಅರ್ಧ ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ. ಇವಾಗ ಬೆಳ್ಳುಳ್ಳಿನ ಹುರ್ಕೋಬೇಕು. ಬೆಳ್ಳುಳ್ಳಿ ಹಸಿ ವಾಸನೆ ಬರಲ್ಲ, ಚೆನ್ನಾಗಿ ಹುರ್ಕೋಬೇಕು ಬೆಳ್ಳುಳ್ಳಿನ. ಆಮೇಲೆ ಕಾಳುಮೆಣಸು, ಜೀರಿಗೆ ಅದನ್ನು ಹುರ್ಕೋಬೇಕು. ಈ ಥರ ಬೆಳ್ಳುಳ್ಳಿನ ಹುರಿದು ಹಾಕೋದ್ರಿಂದ ಹಸಿ ವಾಸನೆ ಬರಲ್ಲ. ಇದು ತುಂಬ ಚೆನ್ನಾಗಿರತ್ತೆ, ಟೇಸ್ಟಿಯಾಗಿ ಇರುತ್ತೆ. ನೀವು ಒಂದ್ಸತಿ ಮಾಡಿ ಈ ಥರ. ಇದು ಕೋಲ್ಡ್ ಆದಾಗ ಇದಕ್ಕೆಲ್ಲ ಚೆನ್ನಾಗಿರುತ್ತೆ ಇದು. ಆಮೇಲೆ ಒಂದು ಚಿಕ್ಕ ನೆಲ್ಲಿಕಾಯಿ ಗಾತ್ರ ಅಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಂಬರೋಣ, ಆಯಿತಾ ಫ್ರೆಂಡ್ಸು? ಇವಾಗ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಜಾಸ್ತಿ ನೀರು ಹಾಕ್ಕೋಬಾರ್ದು, ಸ್ವಲ್ಪ ಗಟ್ಟಿಯಾಗೇ ಇದು ಗ್ರೈಂಡ್ ಮಾಡ್ಕೊಂಬರ್ಬೇಕು. ಜಾಸ್ತಿ ನೀರು ಹಾಕ್ರೆ ಚೆನ್ನಾಗಿರಲ್ಲ. ನೋಡಿ, ಈ ಥರ ಇರಬೇಕು. ಜಾಸ್ತಿ ನೀರಾಗಿ ಇರಬಾರ್ದು, ದಪ್ಪ ಆಗಿ ಇರಬೇಕು ಈ ಥರ. ಇವಾಗ ನೋಡಿ, ಈ ಥರ ದಪ್ಪವಾಗಿದೆ ನೋಡಿ. ನೋಡಿದ್ರ ಇವಾಗ ದೋಸೆ ಮಾಡೋಣ ಅದು ಹೇಗಂತ ನೋಡಿ. ಇವಾಗ ಈ ಥರ ಇಟ್ಟಿದ್ದೀನಲ್ಲ, ಅವಾಗನೇ ಕಲಸಿ ಇವಾಗ ದೋಸೆ ಮಾಡ್ತಾ ಇದ್ದೀನಿ. ನೋಡಿ ಯಾವ ಥರ ಮಾಡೋದಂತ. ಇದೇ ಥರನೇ ಒಂದೊಂದೇ ದೋಸೆ ಮಾಡಿ. ಇದು ಗಟ್ಟಿಯಾಗಿ ಇರಲ್ಲ, ತಿನ್ನೋಕ್ಕೂ ಚೆನ್ನಾಗಿರತ್ತೆ, ಸ್ಮೂತಾಗಿರತ್ತೆ ಈ ದೋಸೆ. ಮಕ್ಕಳಿಗೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಸ್ಕೂಲಿಂದ ಬಂದಾಗ ಮಕ್ಕಳಿಗೆಲ್ಲ ಈ ಥರನೇ ಬಿಸಿ ಬಿಸಿ ದೋಸೆ ಮಾಡಿ ಈ ಥರ ಚಟ್ನಿ ಮಾಡಿ ಕೊಡಿ. ಅವ್ರ ಆರೋಗ್ಯಕ್ಕೂ ತುಂಬ ಚೆನ್ನಾಗಿರತ್ತೆ. ದೊಡ್ಡವರಿಗೂ ಅಷ್ಟೇ, ಇದು ತುಂಬ ಸುಲಭವಾಗಿ ಇರುತ್ತೆ ತಿನ್ನೋಕ್ಕೆ. ಕೆಲವೊಬ್ಬರಿಗೆ ರಾಗಿ ಮುದ್ದೆ ಅದೆಲ್ಲ ಇಷ್ಟ ಆಗಿರಲ್ಲ. ಈ ಥರದ್ದೆಲ್ಲ ದೋಸೆ ಮಾಡಿಕೊಡಿ, ತುಂಬ ಚೆನ್ನಾಗಿರತ್ತೆ, ಗಟ್ಟಿಯಾಗಿ ಇರಲ್ಲ, ಆರೋಗ್ಯನೂ ಆಗಿರುತ್ತೆ. ಇದು ತುಂಬ ಸುಲಭವಾಗಿ ಮಾಡಿರುವುದು ದೋಸೆ ಇದು. ಈ ಥರ ಮಾಡಿ ಒಂದ್ಸತಿ ನೋಡಿ. ನಾನು ಹೇಗೆ ಮಾಡ್ತಾ ಇದ್ದೀನಿ. ಜಾಸ್ತಿ ಆಯಿಲು ಬೇಡ, ಎಣ್ಣೆನೂ ಜಾಸ್ತಿ ಹಾಕೋದು ಬೇಡ.
ನೋಡಿ ಈ ಥರ ಇರಬೇಕು, ಚೆನ್ನಾಗಿರತ್ತೆ ದೋಸೆ. ರುಬ್ಬಿಟ್ಟಿದ್ದ ಚಟ್ನಿ ನಾನು ಒಂದು ಗ್ಲಾಸ್ ಬಾಟಲಲ್ಲಿ ಹಾಕಿ ಇಡ್ತಿದ್ದೀನಿ. ಇದನ್ನು ಸ್ಟೋರ್ ಮಾಡಿ ಇಟ್ಕೋಬಹುದು. ಆವಾಗ ಮಾಡ್ಕೊಳ್ಳೋಕೆ ಏನೂ ಅಗತ್ಯ ಇಲ್ಲ, ಸ್ಟೋರ್ ಮಾಡ್ಕೊಂಡು ಈ ಥರ ಇಟ್ಕೋಬೋದು. ನೋಡಿ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಇದು ತುಂಬ ಚೆನ್ನಾಗಿರುತ್ತೆ. ತುಂಬ ಕೋಲ್ಡ್ ಆದಾಗ ಇದನ್ನು ದೋಸೆ ಜೊತೆ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸತಿ ಮಾಡಿ ಫ್ರೆಂಡ್ಸು, ತುಂಬ ಚೆನ್ನಾಗಿ ಇರುವಾಗ. ನೋಡಿದ್ರಲ್ಲ ಫ್ರೆಂಡ್ಸು, ನಾನು ಗೋಧಿ ಹಿಟ್ಟು ಮತ್ತು ರಾಗಿ ಹಿಟ್ಟಿನ ದೋಸೆ ಸುಲಭವಾಗಿ ಮಾಡಿ ಹೇಗೆ ಅಂತ ಗೊತ್ತಾಗಿತ್ತಲ್ಲ. ನೀವು ಒಂದ್ಸತಿ ಟ್ರೈ ಮಾಡಿ ಆಯಿತಾ. ಮತ್ತೆ ಸಿಗೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.